ನೆಲಮಂಗಲದಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ 2 ತಿಂಗಳ ಹಸುಗೂಸು ಮೃತಪಟ್ಟಿದೆ ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಪೋಷಕರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದು, ಜಗದೀಶ್ ದಿವ್ಯಾ ದಂಪತಿಯ ಪುತ್ರ ಮನ್ವಿತ್ ಮೃತಪಟ್ಟಿದೆ. ಜ್ವರ ವಾಂತಿ ಸಮಸ್ಯೆಯಿಂದ ಮಗು ಬಳಲ್ತಾ ಇತ್ತಂತೆ. ನೆಲಮಂಗಲದ ಆಸರೆ ಆಸ್ಪತ್ರೆಗೆ ತಾಯಿ ದಿವ್ಯಾ ಅವರು ಕರ್ಕೊಂಡು ಬಂದಿದ್ದಾರೆ ಮಗುವನ್ನ ಅಡ್ಮಿಟ್ ಮಾಡ್ಕೊಳ್ಳದೆ ಸಿರಪ್ ಕೊಟ್ಟು ಕಳಿಸಿದ್ರಂತೆ ಡಾಕ್ಟರ್. ಆದ್ರೆ ಅನಾರೋಗ್ಯದಿಂದ ಮಗು ಮೃತಪಟ್ಟಿದೆ. ಮಗು ಸಾವಿಗೆ ಆಸರೆ ಆಸ್ಪತ್ರೆಯ ವೈದ್ಯರೇ ಕಾರಣ ಅಂತ ಪೋಷಕರು ಈಗ ಆಕ್ರೋಶ ಹೊರಹಾಕಿದ್ದಾರೆ. ಮಗು ಮೃತದೇಹ ಹಿಡಿದು ಪೋಷಕರು ಗೋಳಾಡ್ತಿದ್ದಾರೆ. ಡಿಗ್ರಿ ಜ್ವರ ಇದೆ. ಜ್ವರ ಇದೆ ಅಂತ ಅಂದ್ಬಿಟ್ಟು 4 ದಿನದ ರಿಸಿಪ್ಟ್ ಬರ್ಕೊಟ್ಟಿದ್ದಾರೆ. 3 ದಿವಸ ಹಾಕಿ ಅಂತ 3 ದಿನ ಹಾಕಿ ಇವತ್ತು ಬರುವಾಗೆ 7 ಗಂಟೆಗೆ ಆಗಲೇ ಇದು ಮಾಡುವಾಗೆ ಮಗ ಹೊರಟಾಗೈತೆ. ಕ್ಲೀನಾಗಿ ಏನೂ ಟ್ರೀಟ್ ಮಾಡಿಲ್ಲ. 102 ಡಿಗ್ರಿ ಜ್ವರನೇ ಅಲ್ಲ ಅಂತ ಹೇಳ್ತಾವ್ರು. ಇಲ್ಲಿ ಬಂದು ಕೇಳಿರೆ 102 ಡಿಗ್ರಿ ಜ್ವರ ಅಲ್ಲ, ನಾವು ಬ್ಲಡ್ ಟೆಸ್ಟ್ ಮಾಡಲ್ಲ ಅಂತಾರೆ. ಚಿಕ್ಕ ವಯಸ್ಸಿನವ್ರಿಗೆ ಯಾರನ್ನ ಎಳೆ ಮಕ್ಳುಗಳಿಗೆ ಇದು ಮಾಡ್ತಾರಾ? ಏನು ಮಾಡ್ತಾರೆ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ? ಈ ಹಾಸ್ಪಿಟ್ಲಲ್ಲಿ ಮೊದಲೇ ಕರಪ್ಟ್ ಐತೆ. ಈ ಕರಪ್ಟ್ ಇರೋ ಹಾಸ್ಪಿಟ್ಲಿಗೆ ನಮ್ಮ ಜನ ಬಂದು ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ಚಾನಲ್ ಮುಖಾಂತರ, ಯಾರು ಈ ಆಸರೆ ಹಾಸ್ಪಿಟ್ಲಿಗೆ ಅಂತ ಬರೋಕೆ ಹೋಗ್ಬೇಡ್ರಿ. ದಯವಿಟ್ಟು ಯಾರು ಬರೋಕೆ ಹೋಗ್ಬೇಡ್ರಿ. ರೈತರು ಜನಗಳಿಗೆ ಅಡ್ಮಿಷನ್ ಮಾಡ್ಕೊಳಕ್ಕೆ ಎಲ್ಲಿ ಹೊರಟೆ ಹೋಗೈತಲ್ಲ ಸರ್, ಬರುವಾಗೆ ಮಗ ತಗೊಂಡು